ವೆಲ್ಕಮ್ ಬ್ಯಾಕ್. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ವಿಚಾರ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರತಿಭಟನೆ. ಇದರ ಕುರಿತು ಒಂದು ಅಪ್ಡೇಟ್. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ವಿಚಾರ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಭವನದ ಬಳಿ ನಡೆಯುತ್ತಿರುವ ಪ್ರೊಟೆಸ್ಟ್ 1,000ಕ್ಕೂ ಹೆಚ್ಚು ಯುವ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಈ ಪ್ರೊಟೆಸ್ಟ್ ಅಲ್ಲಿ ಕೇಂದ್ರದ ವಿರುದ್ಧ ಯುವ ಕೈ ಕಾರ್ಯಕರ್ತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಸಿ ಚಂದ್ರಶೇಖರ್ ನಲ್ಪಾಡ್ ಭಾಗಿಯಾಗಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ನಲ್ಪಾಡ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೀಟ್ ಪರೀಕ್ಷೆ ಕ್ಯಾನ್ಸಲ್ ಆಗಿತ್ತು, ಈಗ ಮತ್ತೆ ನೆಟ್ ಪರೀಕ್ಷೆನೂ ಕ್ಯಾನ್ಸಲ್ ಆಗಿದೆ. ಇದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇದ್ರ ಮಧ್ಯದಲ್ಲೇ ನೀಟ್ ಮತ್ತು ನೆಟ್ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂದ ಬೆನ್ನಲ್ಲೇ ಈಗ ರಾಹುಲ್ ಗಾಂಧಿ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಪ್ರಧಾನಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲಾಗ್ತಿಲ್ಲ, ರಷ್ಯಾ ಮತ್ತೆ ಉಕ್ರೇನ್ ಯುದ್ಧ ತಡೆಯಕ್ಕಾಗತ್ತೆ, ಆದ್ರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಕ್ಕಾಗಲ್ವಾ ಅಂತ ಹೇಳಿ ರಾಹುಲ್ ಗಾಂಧಿ ತಮ್ಮ ವ್ಯಂಗ್ಯ ಮಾತನಾಡಿದ್ರು. ಇದೀಗ ಯೂತ್ ಕಾಂಗ್ರೆಸ್ ನಾಯಕರು ಸೇರ್ಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 1,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಂದ್ರದ ವಿರುದ್ಧ ಯುವ ಕೈ ಕಾರ್ಯಕರ್ತರು ತಮ್ಮ ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದನೂ ಕೈ ಜೋಡಿಸಲಾಗಿದೆ ಈ ಪ್ರೊಟೆಸ್ಟ್ಗೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ವಿಚಾರವನ್ನು ಪರಿಗಣಿಸಿ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದಿಂದ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಹಾಗೂ ಇಷ್ಟು ಸಾವಿರಾರು ಜನ ಯುವಕರು ಇಲ್ಲಿ ಸೇರಿರೋದು ಏನು, ಸೆಂಟ್ರಲ್ ಗವರ್ಮೆಂಟ್ ಅವರು, ಏನು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ನರೇಂದ್ರ ಮೋದಿ ಅವರು ಎಲೆಕ್ಷನ್ ಟೈಮಲ್ಲಿ ಒಂದು ಆಡ್ ಬಂತು, ಪಾಪ ಮೋದಿಜಿನೇ ವಾರ್ ರುಕ್ವಾ ದಿಯಾ, ಪಾಪ ಮೋದಿಜಿನೇ ವಾರ್ ರುಕ್ವಾ ದಿಯಾ ಅಂದ್ರು. ಆ ವಾರ್ ರುಕ್ವಾ ದಿಯಾ ಮೋದಿಜಿ ನ್ಯೂಸ್ ಪೇಪರ್ ಲೀಕ್ ಅನ್ನ ನಿಲ್ಸಕ್ಕೆ ಆಗದೆ ಇರುವಂತ ಮೋದಿಜಿಯವರು, ಈ ವಾರದಲ್ಲಿ ನಿಲ್ಸಕ್ಕಾದಂತ ಮೋದಿಜಿಯವರು, ಈ ನಮ್ಮ ಯುವಕರ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತ ಮೋದಿಜಿಯವರು, ಈ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರ ಯುವಕರ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಬಿಹಾರಲ್ಲಿ ಇದೇ ಪ್ರತಿಭಟನೆ, ಇದೇ ನೀಟ್ ಎಕ್ಸಾಮ್ ನಡೆದಾಗ 30 ರಿಂದ 37 ಲಕ್ಷ ರೂಪಾಯಿ ಪ್ರತಿ ಒಂದು ಸ್ಟೂಡೆಂಟ್ ಹತ್ರ ತಗೊಂಡು ಅವ್ರ ಹತ್ರ ಈ ಪೇಪರ್ ಲೀಕೇಜ್ ಮಾಡಿದ್ದಾರೆ. ಎಷ್ಟು? 30 ರಿಂದ 32 ಲಕ್ಷ ರೂಪಾಯಿ ಒಂದು ಸ್ಟೂಡೆಂಟ್ ಹತ್ರ. ಹಂಗಂದ್ರೆ ಸಾಮಾನ್ಯ ಒಬ್ಬ ಒಳ್ಳೆ ಓದು